ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗು ಒಂದು 3-4 ದಿನದ ವ್ಲಾಗ್ ಆಗಿರುತ್ತೆ. ಫಸ್ಟ್ ಡೇ ನಾವು ಹೋಗಿದ್ದು ಒಂದು ಆಯುರ್ವೇದಿಕ್ ಕ್ಲಿನಿಕ್ಕಿಗೆ ಹೋಗಿದ್ದೆ ನಾನು. ಯಾಕಂದರೆ ಅಲ್ಲಿ ಕನ್ಸಲ್ಟೇಷನ್ ಇತ್ತು. ನಾನೊಂದು 3-4 ತಿಂಗಳಿಂದ ಆಯುರ್ವೇದಿಕ್ ಕ್ಲಿನಿಕಲ್ಲಿ ಟ್ರೀಟ್ಮೆಂಟ್ನ ತೊಗೊತಾ ಇದ್ದೀನಿ. ಆ ಒಂದು ರೀಸನ್ನಿಂದ ಹೋಗಿದ್ದು. ಇನ್ನು ನಾನು ಹೋಗಿದ್ದು ಸಂಗಮ್ ಹೆಲ್ತ್ ಕೇರ್ ಅಂತ ಹೇಳ್ಬಿಟ್ಟು, ಇದು ಸಾಯಿಬಾಬಾ ಟೆಂಪಲ್ ಇದೆಯಲ್ಲ, ಆಟೋ ಸ್ಟ್ಯಾಂಡ್ ಹತ್ರ, ಅಲ್ಲಿ ಬರುತ್ತೆ ಈ ಒಂದು ಟೆಂಪಲ್ಲು. ಇದು ನನ್ನ ಫ್ರೆಂಡ್ ನನಗೆ ಸಜೆಸ್ಟ್ ಮಾಡಿದ್ದು. ಕೆಲವೊಂದು ಪರ್ಸ್ನಲ್ ರೀಸನ್ನಿಂದ ನಾನಿಲ್ಲಿ ಟ್ರೀಟ್ಮೆಂಟ್ನ ತೊಗೋತಾ ಇದ್ದೀನಿ. ಹಾಗೆ ಬೇರೆ ಒಂದಷ್ಟು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಇನ್ನು ನಾವು ಹೋಗಿದ್ದು ಹೋಟೆಲ್ ದುರ್ಗಾಂಬ ಅಂತ ಹೇಳ್ಬಿಟ್ಟು, ಇದು ಕೋರ್ಟ್ ಸರ್ಕಲ್ ಹತ್ರ ಇದೆ. ಶಿವಮೊಗ್ಗದಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಈ ಹೋಟೆಲೆಲ್ಲ ಗೊತ್ತಿರುತ್ತೆ. ಯಾಕಂದರೆ ಇದು ತುಂಬಾ ಫೇಮಸ್ ಆ್ಯಂಡ್ ತುಂಬ ಟೇಸ್ಟಾಗಿರ್ತದೆ ಫುಡ್ ಆಗಿರ್ಬೋದು ಎಲ್ಲ. ಈಗ ಇಲ್ಲಿ ಕಾಲು ಸೂಪಾಗಿರ್ಬೋದು, ಈ ಥರ ನಾನ್ ವೆಜ್ ಸ್ಟಾರ್ಟರ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನಾವು ಕಬಾಬು ಮತ್ತು ಕುಷ್ಕ ಎಲ್ಲ ತೊಗೊಂಡ್ವಿ. ಅದರ ಪಾಪು ಅಲ್ಲಿ ಜಗ್ಗಲ್ಲಿರೋ ನೀರೆಲ್ಲ ಚೆಲ್ಬಿಟ್ಲು. ಹಾಗಾಗಿ ನನಗೆ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಇನ್ನು ನೆಕ್ಸ್ಟ್ ಡೇ ಪಾಪುಗೆ ತುಂಬ ಅಂದರೆ ತುಂಬ ಜ್ವರ ಬಂದಿತ್ತು. ಆ್ಯಂಡ್ ಹಿಂದಿನ ವ್ಲಾಗಲ್ಲಿ ನಾನು ಹೇಳಿದೆ ಕವನಿಗೆ ಸ್ವಲ್ಪ ಜ್ವರ ಬಂದಿದೆ, ಅವ್ನಿಗೆ ಹುಷಾರಿಲ್ಲ ಅಂತೇಳಿ. ನಾವು ಅದೇ ರೀತಿ ಪಾಪುಗೂ ಕೂಡ ಜ್ವರ ಬಂದಿದೆ, ಅಂದರೆ ಕವನಿಂದ ಸ್ಪ್ರೆಡ್ ಆಗಿದೆ ಅಂತೇಳಿ ಅಂದ್ಕೊಂಡು ಸುಮ್ಮನೆ ಆಗಿದ್ವಿ. ಅದಾದಮೇಲೆ ಅವಳಿಗೆ ಫುಲ್ಲು ಮೈ ಮೇಲೆ ಕೈಯಲ್ಲೆಲ್ಲ, ಕೈ ಕಾಲಲ್ಲೆಲ್ಲ ಕಡೆನೂ ಗುಳ್ಳೆ ಥರ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಯಾಕೆ ಅಂತ ನಮಗೆ ರೀಸನ್ ಗೊತ್ತಿರಲಿಲ್ಲ. ಆಮೇಲೆ ನನ್ನ ಹಸ್ಬೆಂಡ್ ಹೇಳಿದ್ದು ಅದು ನೋಡಿಬಿಟ್ಟು, ಯಾಕಂದರೆ ನಮ್ಮ ಮನೆ ಹತ್ರ ಒಂದು ಪಾಪುಗೆ ಸೇಮ್, ಆ ಪಾಪು ಒಂದು ಆಲ್ಮೋಸ್ಟ್ ಒಂದು 2 ವರ್ಷ ಇದೆ ಅಂದ್ಕೊತೀನಿ. ಆ ಪಾಪುಗೆ ಅದೇ ಥರ ಇನ್ಫೆಕ್ಷನ್ ಆಗಿತ್ತಂತೆ. ಆ ಪಾಪು ಬಂದು ನಮ್ಮ ಪಾಪುಗೆ ಮುದ್ದು ಕೊಟ್ಬಿಡ್ತು. ಹಾಗಾಗಿ ಅದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿ ನಮಗೆ ಗೊತ್ತಾಗಿದ್ದು. ಆಮೇಲೆ ಡಾಕ್ಟರ್ ಹತ್ರನೂ ನಾವು ಕೇಳಿದ್ವಿ. ಇನ್ನು ನಾನು ಆನ್ಲೈನಲ್ಲೇ ಅಪಾಯಿಂಟ್ಮೆಂಟ್ ಎಲ್ಲ ತೊಗೊಂಡಿದ್ದೆ. ಹೋಗಿದ ತಕ್ಷಣ ರಿಜಿಸ್ಟ್ರೇಷನ್ ಮಾಡಿಸ್ಬಿಟ್ಟು ಇನ್ನು ಪಾಪುದು ವೆಯ್ಟು ಮತ್ತು ಹೈಟೆಲ್ಲ ಚೆಕ್ ಮಾಡ್ತಾರೆ. ನಾನು ರೆಗ್ಯುಲರಾಗಿ ತೋರಿಸೋದು ಸರ್ಜಿ ಹಾಸ್ಪಿಟಲ್, ಕವನ್ಗೆ ಮತ್ತು ಪಾಪುಗೆ ಇಬ್ಬರಿಗೂ ಕೂಡ ಸರ್ಜಿ ಹಾಸ್ಪಿಟಲಲ್ಲಿ ತೋರಿಸೋದು. ಇನ್ನು ಡಾಕ್ಟರ್ ಹತ್ರ ಹೋದ್ವಿ. ಡಾಕ್ಟರ್ ಕೂಡ ಅದನ್ನೇ ಹೇಳಿದ್ರು, ಈ ಥರ ಪಾಪು ಮುಟ್ಟಿ ಇರೋದ್ರಿಂದನೇ ಈ ಥರ ಆಗಿರೋದು, ಹ್ಯಾಂಡ್ ಫುಟ್ ಮೌತ್ ಡಿಸೀಸಸ್ ಅನ್ನೋ ವೈರಲ್ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿದೆ ಅಂತ ಹೇಳಿ. ಇನ್ನು ನೆಕ್ಸ್ಟ್ ಡೇ ಕವನ್ನ ಸ್ಕೂಲಿಂದ ಕರ್ಕೊಂಬರೋಣ ಅಂತ ಹೇಳಿ ಪಾಪುನ ಕರ್ಕೊಂಡು ಹೋಗಿದ್ವಿ. ಯಾಕಂದರೆ ನಾನು ನಮ್ಮಮ್ಮನ ಮನೆಗೆ ಹೋಗಿದ್ದೆ, ಹಸ್ಬೆಂಡ್ ನನ್ನ ಕರ್ಕೊಂಡು ಹಾಗೆ ಕವನ್ ಕರ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದರು. ಇನ್ನು ಪಾಪುಗೆ ತುಂಬ ಅಂದರೆ ತುಂಬ ಜ್ವರ ಬಂದಿತ್ತು. ಇನ್ನು ಆವಾಗಲೂ ಅವಳಿಗಿನ್ನ ಕಡಿಮೆ ಆಗಿರಲಿಲ್ಲ. ಆಲ್ಮೋಸ್ಟ್ ಜ್ವರ ಅನ್ನೋದು ಒಂದು 3 ದಿನ ಇತ್ತು. ಅವಳು ಫುಲ್ಲು ಬಾಯಲ್ಲೆಲ್ಲ ಅದು ಇನ್ಫೆಕ್ಷನ್ ಥರ ಆಗಿ, ಅಂದರೆ ಗುಳ್ಳೆಗಳ ಥರ ಆಗಿಬಿಟ್ಟಿತ್ತು, ಅಲರ್ಜಿ ಗುಳ್ಳೆ. ಅವಳು ಫುಲ್ಲು ಬಾಯಲ್ಲೆಲ್ಲ ಜೊಲ್ಲು, ಊಟ ಕೂಡ ಸರಿಗೆ ಮಾಡ್ತಾ ಇರಲಿಲ್ಲ. ಮತ್ತು ಸಂಜೆ ಹಾಸ್ಪಿಟಲ್ ಕರ್ಕೊಂಡು ಹೋದ್ವಿ. ಯಾಕಂದರೆ ಮತ್ತೆ ಸಿಕ್ಕಾಪಟ್ಟೆ ಜ್ವರ ಬಂದಿತ್ತು. ಅವಳು ಇಡೀ ರಾತ್ರಿ ಒಂದಿನ ಫುಲ್ಲು ನೈಟೆಲ್ಲ ಅಳ್ತಾನೇ ಇದ್ಲು. ನಾವು ಮತ್ತೆ ನೆಕ್ಸ್ಟ್ ಡೇ ಹೋಗಿದ್ವಲ್ಲ ಸಂಜೆ, ಕವನ್ ಸ್ಕೂಲಿಂದ ಎಲ್ಲ ಕರ್ಕೊಂಬಂದಾದ್ಮೇಲೆ ಅವತ್ತಿನ ದಿನವೂ ಕಂಟಿನ್ಯೂಷನ್ ಆಗಿ ರಾತ್ರಿ ಇಡೀ ಫುಲ್ಲು ಹತ್ಬಿಟ್ಟಿದ್ದಾಳೆ. ಒಂದು ಚೂರು ಮಲಗಿರಲಿಲ್ಲ. ಆ್ಯಂಡ್ ನಮಗೂ ಕೂಡ ನಿದ್ದೆನೇ ಕೊಟ್ಟಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಅವಳು ಇಷ್ಟೊಂದು ಸಫರ್ ಪಟ್ಟಿದ್ದು. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ, ನಾವು ಇಷ್ಟೆಲ್ಲ ಚೆನ್ನಾಗಿ ನೋಡಿಕೊಂಡು ಏನೋ ಒಂದು ಮಿಸ್ಟೇಕ್ ಯಾರೋ ಒಬ್ಬರಿಂದ ನಮಗೆ ಸಫರ್ ಪಡೋ ಥರ ಆಯಿತು. ಅಟ್ಲೀಸ್ಟ್ ನಮ್ಗೆ ಏನಾದರೂ ಆದರೆ ತಡ್ಕೊಬೋದು. ಅಷ್ಟು ಚಿಕ್ಕ ಮಗು, ಅದಕ್ಕೆ ತಡ್ಕೊಳ್ಳೋ ಕೆಪಾಸಿಟಿ ಕೂಡ ಇರೋದಿಲ್ಲ. ನೋಡಿ ಆ ವಿಡಿಯೋದಲ್ಲಿ ನಿಮ್ಗೆ ಕಾಣಿಸ್ದೆ, ಫುಲ್ಲು ಬಾಯೆಲ್ಲ ಓಪನ್ ಮಾಡಿಕೊಂಡು ಬಾಯಿ ತುಂಬ ಜೊಲ್ಲು. ಆ ಒಂದು ಗುಳ್ಳೆ ಆಗಿದೆಯಲ್ಲ, ಅದರಿಂದ ಅವಳಿಗೆ ಆ ಥರ ಇರಿಟೇಟ್ ಆಗ್ತಾಯಿತ್ತು. ಪಾಪ ಎಷ್ಟು ಅಳ್ತಾ ಇದ್ಲು ಅಂದರೆ ನಿಜವಾಗ್ಲೂ ತುಂಬ ಅಳ್ತಾ ಇದ್ಲು. ಇನ್ನು ಡಾಕ್ಟರ್ ಕೂಡ ಅದೊಂದು 3-4 ದಿನ ಹಾಗೇ ಇರುತ್ತೆ ಇನ್ಫೆಕ್ಷನ್ ಅಂತೇಳಿ ಹೇಳಿದ್ರು. ಇನ್ನು ಮನೆಗೆ ಬಂದಮೇಲೆ ಒಂದು ಜೆಲ್ ಕೊಟ್ಟಿದ್ರು, ಅದನ್ನು ಅಪ್ಲೈ ಎಲ್ಲ ಮಾಡ್ತಾ ಇದೆ. ಅಂದರೆ ಫುಲ್ಲು ಬಾಯಿಗೆಲ್ಲ ಅಪ್ಲೈ ಮಾಡಬೇಕು ಅಂತೇಳಿ ಹೇಳಿದರು. 4 ದಿನ ಕಂಟಿನ್ಯೂಷನ್ ಆಗಿ ಅಪ್ಲೈ ಮಾಡಿ ಅದು ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ ಅಂತೇಳಿ ಹೇಳಿದರು ಅಂತ ಹೇಳಿ ಹಚ್ತಾ ಇದೆ. ಪಾಪ ಅವಳು ಟಚ್ ಕೂಡ ಮಾಡಿಸ್ಕೊತಾ ಇರಲಿಲ್ಲ. ಈಗ ನಾನು ಮತ್ತು ಇವಾಗ ಅವಳು ಅಳ್ತಾಳೆ ಅಂತೇಳಿ ಸುಮ್ಮನೆ ಬಿಡೋದಕ್ಕೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಫುಲ್ಲು ನೀಟಾಗಿ ಎಲ್ಲ ಕಡೆಯೂ ಹಚ್ತಾ ಇದೆ. ಮತ್ತು ಇದು ನೆಕ್ಸ್ಟ್ ಡೇ ನನ್ನ ಹಸ್ಬೆಂಡು ಬೇರೆ ಊರಿಗೆ ಹೋಗಿದ್ರು ಅಂತೇಳಿ ನನ್ನನ್ನು ಅಮ್ಮನ ಮನೇಲಿ ಬಿಟ್ಟಿದ್ದರು. ಬೆಳಿಗ್ಗೆ ಹಾಸ್ಪಿಟಲ್ಗೆಲ್ಲ ತೋರಿಸ್ಬಿಟ್ಟು, ಯಾಕಂದರೆ ನನಗೂ ಫುಲ್ಲು ಜ್ವರ, ಚಳಿ ಜ್ವರ, ಫುಲ್ಲು ತಲೆ ಭಾರ, ಮೈಕೈ ಎಲ್ಲ ನೋವು ಆ ಥರ ಎಲ್ಲ ಆಗಿಬಿಟ್ಟಿತ್ತು ಅಂತೇಳಿ ಇಂಜೆಕ್ಷನ್ ಕೊಡಿಸಿ ಅಮ್ಮನ ಮನೇಲಿ ಬಿಟ್ಟಿದ್ರು. ಅವ್ರು ಬೇರೆ ಊರಿಗೆ ಅಂತೇಳಿ ಹೋಗಿದ್ರು. ಇನ್ನು ಕವನ್ ಕೂಡ ಕರ್ಕೊಂಬರ್ಬೇಕಿತ್ತು ಅಂತೇಳಿ ನಾನೇ ಹೋಗ್ತೀನಿ ಅಂದರೆ, ಆದರೆ ನಮ್ಮಪ್ಪ ಜೊತೆಲಿ ಬಂದಿದ್ದರು. ಇನ್ನು ಅವನು ಕೂಡ ಕರ್ಕೊಂಡು ಬಂದ್ವಿ. ಅಂದರೆ ಸ್ವಲ್ಪ 10 ನಿಮಿಷ ಮುಂಚೆನೇ ಹೋಗಿದ್ವಿ. ಏನೋ ಗೊತ್ತಿಲ್ಲ, ಮನೇಲಿ ಇದ್ದಕ್ಕಿದ್ದಂಗೆ ಎಲ್ರಿಗೂ ಒಂದು ವಾರದಿಂದ ಫುಲ್ಲು ಚಳಿ ಜ್ವರ, ಈ ಥರ ಜ್ವರ, ಮೈಕೈ ನೋವು, ಏನೋ ಒಂದು ರೀಸನ್ನಿಂದ ಎಲ್ಲರೂ ಮಲಗಿಬಿಟ್ಟಿದ್ರು ಒಂದು ವಾರ ಫುಲ್ಲು ಕಂಟಿನ್ಯೂಷನ್ ಆಗಿ. ಹಾಗೆಯೇ ಮತ್ತೆ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ನಮ್ಮ ರಿಲೇಷನ್ ಅಂದರೆ ನಮ್ಮ ಕಸಿನ್ ಒಬ್ರದ್ದು ಮದುವೆ ಇದೆ. ಹಾಗಾಗಿ ಹಳದಿ ಶಾಸ್ತ್ರಕ್ಕೆ ಅಂತೇಳಿ ಹೋಗಿದ್ವಿ. ನನ್ನ ಮಗ ಎಲ್ಲೋದ್ರೂ ಕಿತಾಪತಿ ಮಾಡೋದು ಬಿಡೋದಿಲ್ಲ. ನಮ್ಮ ಅಮ್ಮನ ಹತ್ರ ಅಲ್ಲೇನೋ ಹೇಳ್ತಾ ಇದ್ದ.
ಒಂಥರ ಚೆನ್ನಾಗಿತ್ತು ಫಂಕ್ಷನ್ ಎಲ್ಲ. ಆದರೆ ನಾನು ಫಂಕ್ಷನ್ ಎಲ್ಲ ಕಂಟಿನ್ಯೂಷನ್ ಆಗಿ ಫುಲ್ ಎಲ್ಲ ತನಕ ಅಟೆಂಡ್ ಮಾಡೋದಕ್ಕಾಗಲಿಲ್ಲ. ಯಾಕಂದರೆ ಈ ಮಕ್ಕಳನ್ನ ಇಟ್ಕೊಂಡು ಮೇಂಟೈನ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಈ ಕಡೆ ಒಂದೊಂದು ಸತಿ ಪಾಪು ಕೂಡ ಅಳ್ತಾಳೆ, ಹಾಗೆ ನನ್ನ ಮಗ ಅಲ್ಲಿ ಇಲ್ಲಿ ಹೋಗ್ತಿರ್ತಾನೆ. ಮೇನ್ ರೋಡು ಎಲ್ಲಿ ಏನಾದರೂ ಮಾಡ್ಕೊಂಬಿಡ್ತಾನೋ ಅನ್ನೋ ಒಂದು ಭಯಕ್ಕೆ ನಾನು ಅರ್ಧ ಫಂಕ್ಷನಿಂದ ಬಂದುಬಿಟ್ಟೆ. ಆ್ಯಂಡ್ ಸ್ಟಾರ್ಟಿಂಗೆಲ್ಲ ಇದ್ದೆ ಸ್ವಲ್ಪ ಅರ್ಶಿನ ಹಚ್ಚೋ ತನಕ. ಆಮೇಲೆ ಎಲ್ಲರೂ ಸೇರಿಕೊಂಡು ರೀಲ್ಸ್ ಎಲ್ಲ ಮಾಡ್ತಾಯಿದ್ರು. ಇನ್ನು ಸಂಜೆ ನಾವು ಮನೆಗೆಲ್ಲ ಬಂದಮೇಲೆ ಸ್ವಲ್ಪ ಹೋಮ್ವರ್ಕ್ ಎಲ್ಲ ಮಾಡಿಸ್ಬೇಕಾಗಿತ್ತು ಕವನ್ಗೆ. ಹಿಂದಿನ ದಿನ ಫುಲ್ಲು ರಜಾ ಇತ್ತು ಅವನಿಗೆ. ಆದರೂ ಅವತ್ತಿನ ದಿನ ಏನೂ ಕಂಪ್ಲೀಟ್ ಮಾಡಿರಲಿಲ್ಲ ಮತ್ತು ಅಡುಗೆ ಕೂಡ ಮಾಡಿರಲಿಲ್ಲ. ನಮ್ಮ ಮನೇಲೂ ಕೂಡ ಯಾರೂ ಇರಲಿಲ್ಲ, ಎಲ್ಲ ಧರ್ಮಸ್ಥಳಕ್ಕೆ ಹೋಗಿದ್ರು ಅಂತ ಹೇಳಿಬಿಟ್ಟು ಹೊರಗಡೆ ಏನಾದರೂ ಊಟ ಮಾಡ್ಕೊಂಬರೋಣ ಅಂಥೇಳಿ ಹೊರಟಿದ್ದೀವಿ. ಫುಲ್ಲು ರೆಡಿಯಾಗಿ ನಾವು ರೆಡಿಯಾಗಿ ಮನೆಯಿಂದ ಹೊರಡೋ ಅಷ್ಟೊತ್ತಿಗೆ 9 ಗಂಟೆ ಆಗಿತ್ತು. ನಿಜ ಹೇಳಬೇಕು ಅಂದರೆ ನನ್ನ ಮಗನಿಂದನೇ ಸ್ವಲ್ಪ ಲೇಟ್ ಆಯಿತು. ನನ್ನ ಹಸ್ಬೆಂಡ್ ಹೇಳ್ತಿದ್ರು ಲೇಟ್ ಆಯಿತು ಅಂತ ಹೇಳಿ. ಇವತ್ತು ಫಾದರ್ಸ್ ಡೇ ಅಲ್ವಾ, ಅದಕ್ಕೆ ಹೆಂಗಿದ್ರು ಅಡಿಗೆ ಮಾಡ್ಬೇಕಾಗಿತ್ತು. ಅಡಿಗೆ ಮಾಡಕ್ಕಾಗಿಲ್ಲ, ಸ್ವಲ್ಪ ಫಂಕ್ಷನ್ ಇತ್ತು, ಅಲ್ಲಿ ಬಂದು ಫಂಕ್ಷನ್ ಏನಿಲ್ಲ, ಆಮೇಲೆ ಹಂಗಾಗಿ ಆಮೇಲಿಂದ ಬಂದ್ಮೇಲೆ ಇವನಿಗೆ ಹೋಮ್ವರ್ಕ್ ಬರ್ಸೋದು ಅದೇ ಇದು ಎಲ್ಲ ಇತ್ತಲ್ವಾ. ಆಮೇಲೆ ಹಿಂಗಿದ್ರು ಇವತ್ತು ಫಾದರ್ಸ್ ಡೇ. ಇನ್ನು ಫಾದರ್ಸ್ ಡೇ ಒಂದು ಆದ್ರೆ ನಾವ್ ಇನ್ನೊಂದೇನಂದ್ರೆ ಫಾದರ್ಸ್ ಡೇ ಇಂದಾನೆ ಫಾದರ್ ಇಂದಾನೆ ದುಡ್ಡು. ನಾವು ಬಂದಿದ್ದು ಶಿವಮೊಗ್ಗದಲ್ಲೇ ರೀಸೆಂಟ್ ಆಗಿ ಒಂದು 15 ಡೇಸ್ ಆಯಿತು ಅನ್ಕೊತೀನಿ. ಈ ಒಂದು ಹೋಟೆಲ್ ಓಪನ್ ಆಗಿ ರಾಯಲ್ ರಿಟೀಸ್ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ. ಆ್ಯಂಡ್ ಅಲ್ಲಿನ ಫುಡ್ ಆಗಿರ್ಬೋದು, ಆ್ಯಂಬಿಯನ್ಸ್ ಆಗಿರ್ಬೋದು, ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಸಖತ್ತಾಗಿದೆ. ಅಂದರೆ ಹೆಸ್ರಿಗೆ ತಕ್ಕನಾಗೆ ರಾಯಲ್ ಆಗಿ ಫೀಲ್ ಕೊಡ್ತಾ ಇತ್ತು. ಇನ್ನು ನನ್ನ ಮಗಳು ಎಲ್ಲದನ್ನೂ ನೋಡ್ತಾ ಇದ್ಲು ಒಂದು ಕಡೆಯಿಂದ. ನನಗೆ ವೀಡಿಯೋ ಮಾಡಿಕೊಡಿ ಅಂದರೆ ಯಾರೂ ಮಾಡಿಕೊಡಲ್ಲ ನಮ್ಮ ಮನೇಲಿ. ನಾನು ಎಷ್ಟು ಕಷ್ಟಪಟ್ಟು ಅವ್ರಿಗೆ ಕೇಳಬೇಕು, ರಿಕ್ವೆಸ್ಟ್ ಮಾಡ್ಕೊಬೇಕು. ಇನ್ನು ನನ್ನ ಮಗ ಅಂತೂ ಹೇಳಿದ ಮಾತು ಕೇಳೋದೇ ಇಲ್ಲ. ಇನ್ನು ನಾನೇ ಅವನ್ನೆಲ್ಲ ವೀಡಿಯೋ ಮಾಡಬೇಕು. ನಂದು ಯೂಟ್ಯೂಬ್ ಆಗಿಬಿಟ್ಟು ನಾನೇ ಯೂಟ್ಯೂಬಲ್ಲಿ ಇರೋದಿಲ್ಲ. ನನ್ನ ಹಸ್ಬೆಂಡು, ನನ್ನ ಮಗ, ನನ್ನ ಮಗಳು ಜಾಸ್ತಿ ಇರ್ತಾರೆ. ಇನ್ನು ಇವಳಿಗೆ ಆರಾಮಾಗಿದ್ಲು ಪಾಪು ಕೂಡ. ಆದರೆ ಒಂದು ಸ್ವಲ್ಪ ಅವಳಿಗೆ ಏನಾದರೂ ಐಟಮ್ಸ್ ಏನಾದರೂ ಕೊಟ್ಟರೆ ಆಟ ಆಡ್ಕೊಂಡಿರ್ತಾಳೆ. ಅದು ಬಿಟ್ಟರೆ ಸುಮ್ಮನೆ ಇರ್ತಾಳೆ. ಆದರೆ ಕೆಲವೊಂದು ಸತಿ ಎಲ್ಲಿ ಏನಾದರೂ ಎಳ್ಬಿಡ್ತಾಳೋ, ಗ್ಲಾಸ್ ಲೋಟ ಆಗಿರ್ಬೋದು, ಎಲ್ಲಿ ಏನಾದರೂ ಮಾಡ್ಕೊಬಿಡ್ತಾಳೋ ಅನ್ನೋ ಭಯ. ಆದರೆ ಆರಾಮಾಗಿ ಕುತ್ಕೊಂಡು ನಾವು ಕೂಡ ಊಟ ಎಲ್ಲ ಮಾಡ್ಕೊಂಡ್ವಿ. ಅವಳು ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡ್ತಾಳೆ. ಕೆಲವೊಂದು ಸತಿ ಎಲ್ಲೋ ಒಂದೊಂದು ಸತಿ ಅಪರೂಪಕ್ಕೆ ಆಟ ಮಾಡೋದು ಆ ಥರ ಎಲ್ಲ ಮಾಡ್ತಾಳೆ. ನನ್ನ ಹಸ್ಬೆಂಡು ಅದನ್ನೇ ಹೇಳ್ತಿರು, ನನ್ನ ಮಗಳು ಸುಮ್ಮನೆ ಇದ್ದಾಳೆ, ನೀನು ಅದನ್ನು ಹೇಳ್ಬೇಡ ದಯವಿಟ್ಟು ಅಂತೇಳಿ ಹೇಳ್ತಿದ್ದೆ. ಯಾಕಂದರೆ ನಾನು ಎಷ್ಟೊಂದು ಸತಿ ಅಬ್ಸರ್ವ್ ಮಾಡಿದ್ದೀನಿ. ಆ ಥರ ಹೇಳಿದಾಗ ರಿಪೀಟ್ ಅದು ಬೇಗ ರಿಯಾಕ್ಟ್ ಆಗಿಬಿಡುತ್ತೆ. ಕೆಲವೊಂದು ಸತಿ ನಾವು ಎಷ್ಟು ಹೇಳಿರ್ತೀನೋ, ಮ್ಯಾನಿಫೆಸ್ಟ್ ಮಾಡ್ತಿದ್ರು ಅದು ರಿಯಾಕ್ಟೇ ಆಗಿರೋದಿಲ್ಲ. ಕೆಲವೊಂದು ಈ ಥರದನ್ನೆಲ್ಲ ಬೇಗ ರಿಯಾಕ್ಟ್ ಆಗಿಬಿಡುತ್ತೆ. ಅದಕ್ಕೆ ನೀನು ಹೇಳಬೇಡ, ಸುಮ್ಮನೆ ಇರು ಅಂತ ಹೇಳ್ತಾಯಿದ್ದೆ. ಇನ್ನು ಅಲ್ಲಿ ಪಾಪನ ಎತ್ಕೊಂಡು ತುಂಬ ಜನ ಮಾತಾಡಿಸ್ತಾಯಿದ್ರು. ಒಂಥರ ಅವಳು ಎಲ್ಲರೂ ನೋಡಿ ನಗಾಡಿಸ್ತಾಳಲ್ವ, ಹಾಗಾಗಿ ಎಲ್ಲರೂ ಮಾತಾಡಿಸ್ತಾಯಿದ್ರು. ಆ್ಯಂಡ್ ಇದು ಹೋಟೆಲ್ ಔಟ್ಸೈಡು. ನಿಜ ತುಂಬ ಚೆನ್ನಾಗಿತ್ತು ಹೋಟೆಲ್ ಬಗ್ಗೆ. ಹಾಗೆ ಅಲ್ಲಿನ ಸ್ಟಾಫ್ ಆಗಿರ್ಬೋದು, ಅವರು ಕೂಡ ತುಂಬ ಫ್ರೆಂಡ್ಲಿಯಾಗಿ ಚೆನ್ನಾಗಿದೆ. ಪಾಪ ಎಲ್ಲ ಸೌತ್ ಆ ಕಡೆ ಸೈಡಿಂದನೇ ಬಂದಿರೋದು ವರ್ಕರ್ಸ್ ಎಲ್ಲ, ಅವರು ಕೂಡ ತುಂಬ ಚೆನ್ನಾಗೆಲ್ಲ ಮಾತಾಡಿಸ್ತಾಯಿದ್ರು. ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆ ಇನ್ನು ಕವನ್ಗೆಲ್ಲ ತಿಂಡಿ ಎಲ್ಲ ಮಾಡಬೇಕಾಗಿತ್ತು ಅಂತ ಹೇಳಿ ನಾನು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೆ. ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡಬೇಕಾಗಿತ್ತು. ಇನ್ನು ಚಪಾತಿಗೆ ನಾನು ರಾತ್ರಿಯೇ ಹಿಟ್ಟೆಲ್ಲ ಕಲಸಿಟ್ಟಿದ್ದೆ. ಬೆಳಿಗ್ಗೆ ಹಿಟ್ಟೆಲ್ಲ ಕಲಿಸ್ಕೊಂಡು ಮಾಡೋಷ್ಟೆಲ್ಲ ಪೇಷನ್ಸ್ ಇರೋದಿಲ್ಲ. ಇನ್ನು ಅವಾಗೇ ಕಲಿಸ್ಬಿಟ್ಟು ಮಾಡಿದ್ರೂ ಕೂಡ ಚಪಾತಿ ಕೆಲವೊಂದು ಸತಿ ಚೆನ್ನಾಗಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು ರಾತ್ರಿಯೇ ಹಿಟ್ಟನ್ನು ನಾನು ಕಲಸಿಟ್ಟಿದ್ದೆ. ಇನ್ನು ಬೀಟ್ರೋಟ್ ಪಲ್ಯ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡಿಕೊಂಡು ಎತ್ತಿಟ್ಕೋತಾ ಇದ್ದೆ. ಇನ್ನು ನಾನು ಜಾಸ್ತಿ ಏನು ಪಲ್ಯಕ್ಕೆಲ್ಲ ಏನು ಮಸಾಲ ಆ ಥರ ಎಲ್ಲ ಏನೂ ಹಾಕಲ್ಲ. ಲೈಟಾಗಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಟೊಮೆಟೊನ ಹಾಕಿಬಿಟ್ಟು ಮಾಡೋದು. ಫಸ್ಟ್ ಸ್ವಲ್ಪ ಬರೀ ಹಾಗೆ ಒಗ್ಗರಣೆ ಹಾಕೋದಕ್ಕಿಂತ ಸ್ವಲ್ಪ ಸಾಸಿವೆ, ಜೀರಿಗೆ ಏನಾದರೂ ಹಾಕೋಣ, ಅಂದರೆ ಬಂಜೆ ಒಗ್ಗರಣೆ ಹಾಕಬಾರ್ದು ಅಂತೇಳಿ ನಮ್ಮಮ್ಮ ಹೇಳಿದರು. ಹಾಗಾಗಿ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕೋಣ ಅಂತೇಳಿ ಹಾಕಿ, ಅದಾದಮೇಲೆ ಅದೆಲ್ಲ ಸ್ವಲ್ಪ ಫ್ರೈ ಆಗಿ ಆದಮೇಲೆ ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇನ್ನು ಜಾಸ್ತಿ ಎಲ್ಲ ನಾನು ಅದನ್ನು ತೋರಿಸೋದಕ್ಕೆ ಹೋಗಲಿಲ್ಲ. ಅದಾದಮೇಲೆ ಸ್ವಲ್ಪ ತುರಿದಿಟ್ಕೊಂಡಿರೋ ಕ್ಯಾರೆಟ್ನ ಹಾಕಿ ಅದಕ್ಕೆ ಉಪ್ಪು ಮತ್ತು ಅಷ್ಟೇ, ಇನ್ನೇನು ಹಾಕಿ ಹೋಗಿಲ್ಲ. ಇನ್ನು ಅದಾದಮೇಲೆ ಮನೇಲಿ ಹೂಕೋಸಿತ್ತು ಅಂತ ಹೇಳಿಬಿಟ್ಟು ಹೂಕೋಸನ್ನ ಬೇಯೋದಕ್ಕೆ ಇಟ್ಟಿದ್ದೆ. ಇನ್ನು ಹಾಗೆ ಮೊಳಕೆ ಕಟ್ಟಿದ ಕಾಳುಗಳೆಲ್ಲ ಇತ್ತು ಅಂತ ಹೇಳಿಬಿಟ್ಟು ಸಾಂಬಾರು ಕೂಡ ಮಾಡೋಣ ಜೊತೇಲಿ. ಮತ್ತೆ ಪದೇ ಅಡುಗೆ ಮನೆ ಕೆಲಸ ಯಾರು ಮಾಡ್ತಾರೆ ಅಂತ ಹೇಳಿಬಿಟ್ಟು ಒಟ್ಟಿಗೆ ಎಲ್ಲ ಮಾಡ್ಕೋತಾ ಇದ್ದೀನಿ. ಇನ್ನು ಪಾಪು ಕೂಡ ಇರ್ತಾಳಲ್ವ, ನನ್ನ ಹಸ್ಬೆಂಡ್ ಅಲ್ಲಿ ಇಲ್ಲಿ ಹೊರಗಡೆ ಹೋಗೋದಿರುತ್ತೆ, ಮತ್ತು ಪಾಪು ನೋಡ್ಕೊಳ್ಳೋರು ಯಾರೂ ಇರೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಅವಾಗೇ ತಿಂಡಿ ಜೊತೆಗೇ ಸಾಂಬಾರು ಕೂಡ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಪಲ್ಯ ಕೂಡ ರೆಡಿ ಮಾಡ್ಕೋತಾ ಇದ್ದೆ. ನಾವು ಮಟನ್ ಸಾರು ಯಾವ ರೀತಿ ಮಾಡ್ತೀವೋ ಅದೇ ರೀತಿಯೇ ಈ ಮೊಳಕೆ ಕಟ್ಟಿದ ಕಾಳು ಸಾಂಬಾರು ಕೂಡ ನಾನು ಮಾಡಿಕೊಂಡೆ. ಮತ್ತು ಅದ್ರದ್ದೆಲ್ಲ ರೆಸಿಪಿ ಎಲ್ಲ ಏನು ಶೇರ್ ಮಾಡೋದಕ್ಕೆ ಹೋಗಲಿಲ್ಲ. ಯಾಕಂದರೆ ನನ್ನ ಮಗಳು ಕೂಡ ಇದ್ದಿದ್ಲು. ಅದ್ರ ಜೊತೆಗೆ ಈ ಕೆಲಸನೂ ಮುಗಿಸ್ಕೋಬೇಕಾಗಿತ್ತು, ಟೈಮ್ ಬೇರೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಅದೆಲ್ಲ ಏನು ಶೇರ್ ಮಾಡೋದಕ್ಕೆ ಹೋಗಲಿಲ್ಲ. ಇನ್ನು
ಪಲ್ಯಕ್ಕೆ ಸ್ವಲ್ಪ ನಾನು ಕ್ಯಾರೆಟ್ ತುರಿನ ಹಾಕ್ತಾಯಿದ್ದೀನಿ. ಯಾಕಂದರೆ ಒಂದು ಆಲ್ಮೋಸ್ಟ್ ಈಳ್ಗೆ ಮನೆಯಲ್ಲೆಲ್ಲ ತುರ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ನನಗೆ ಅದು ತುರಿಯೋದಕ್ಕೆ ಹೋದರೆ ನಂದು ಸರ್ಜರಿ ಆಗಿದೆಯಲ್ಲ, ಅದೆಲ್ಲ ಪೇನ್ ಬರುತ್ತೆ ನನಗೆ. ಅದಕ್ಕೆ ನಾನು ಯಾವಾಗಲೂ ಅಷ್ಟೇ ಈ ಥರ ತುರ್ದ್ಬಿಟ್ಟು ಹಾಕ್ಸ್ಕೊತೀನಿ. ಇಲ್ಲಾಂದರೆ ನನ್ನ ಹಸ್ಬೆಂಡ್ ಹತ್ರ ಕೆಲವೊಂದು ಸತಿ ಕೇಳ್ತೀನಿ, ಅವ್ರು ಫ್ರೀ ಇದ್ದರೆ ಅವ್ರು ಮಾಡಿಕೊಡ್ತಾರೆ. ನಾನಂತೂ ಈಳ್ಗೆ ಮನೆಯಲ್ಲಿ ಕಾಯೆಲ್ಲ ತುರಿಯೋದಕ್ಕೆ ಹೋಗೋದಿಲ್ಲ. ಹಾಗೆ ಸ್ವಲ್ಪ ಗ್ರೀನ್ ಟೀ ಕೂಡ ಮಾಡಿದ್ವಿ, ಅದನ್ನು ಕೂಡ ಕುಡಿತಾ ಈ ಕೆಲಸನ ಮುಗಿಸ್ಕೊತಾ ಇದ್ದೀನಿ. ಬೆಳಿಗ್ಗೆ ಟೈಮ್ ಎಷ್ಟೇ ಹೆಕ್ಟಿಕ್ ಇರುತ್ತೆ ಅಂದರೆ ತುಂಬಾ ಬ್ಯುಸಿ ಅನಿಸ್ತಿರುತ್ತೆ. ಯಾವ ಕೆಲಸನೂ ಮಾಡೋಣ ಪಟ ಪಟ ಅಂತ ಎಲ್ಲ ಮುಗಿಸ್ಕೋಬೇಕು. ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಿದ್ದೆ. ಸ್ವಲ್ಪ ಸಣ್ಣ ಮಿಕ್ಸಿ ಬಟ್ಲು ಹಾಳಾಗಿತ್ತು, ಹಾಗಾಗಿ ಈ ಥರ ದೊಡ್ಡ ಜಾರಲ್ಲೇ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮಾಡೋಕ್ಕೋದ್ರೆ ಅದು ನೈಸ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ಕಸ ಎಲ್ಲ ಅಲ್ಲಲ್ಲೇ ಬಿಟ್ಬಿಟ್ಟಿದ್ದೆ ಕೌಂಟರ್ ಟಾಪ್ ಮೇಲೆ, ಅದನ್ನೆಲ್ಲ ಎತ್ತಿಟ್ಬಿಟ್ಟು ಕ್ಲೀನ್ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಿದ್ದೆ. ಇನ್ನು ಒಂದು ಬಟ್ಲಿಗೆ ನಾನಿಲ್ಲಿ ಮೈದಾ ಹಿಟ್ಟು, ಉಪ್ಪು, ಕಾರ್ನ್ಫ್ಲೋರು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕಿ ಸ್ವಲ್ಪ ಕಬಾಬ್ ಮಸಾಲ ಪೌಡರ್ನ ಕೂಡ ಹಾಕ್ತಾಯಿದ್ದೀನಿ. ಇದಕ್ಕೆ ಆವಾಗಲೇ ನಾನು ಬೇಯಿಸಿ ಇಟ್ಕೊಂಡಿದ್ನಲ್ಲ ಹೂಕೋಸು, ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಿದ್ದೆ. ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಗೆ ಉಪ್ಪು, ಸ್ವಲ್ಪ ಟೇಸ್ಟಿಗೆ ಅಂತ ಹೇಳ್ಬಿಟ್ಟು ಜೀರಿಗೆ ಪೌಡರ್ನ ಹಾಕ್ತಾಯಿದ್ದೀನಿ. ಇನ್ನು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ಗಂಟೆ ಅದನ್ನು ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಟಿದ್ದೆ. ಇನ್ನು ಚಪಾತಿ ಕೂಡ ಮಾಡಬೇಕಾಗಿತ್ತು, ಕವನ್ ಸ್ಕೂಲ್ ಬಾಕ್ಸೆಲ್ಲ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಬೇಕಾಗಿತ್ತು. ಹಾಗೆ ಪಾಪು ಕೂಡ ಎದ್ಬಿಟ್ಟಿದ್ಲು. ಜ್ಯೇಷ್ಠ ಮಗಳೇ, ಏನು ತಿಂತಿದ್ದೆ ಮಗಳೇ? ನಂಗೆ ಕೊಡಪ್ಪ, ಅಮ್ಮಂಗೆ ಕೊಡು, ಕೊಡು ಅಮ್ಮಂಗೆ ಕೊಡ. ಜ್ಯೇಷ್ಠ ಅಮ್ಮಂಗೆ ಕೊಡ, ಜ್ಯೇಷ್ಠ ಕೊಡು ಅಮ್ಮಂಗೆ, ಕೊಡು ಸಾಕು. ಅಮ್ಮಂಗೆ ಕೊಡು, ಅಮ್ಮಂಗೆ ಕೊಡು, ಕೊಡು ಅಮ್ಮಂಗೆ, ನನಗೆ ಮಾಡಿ ತಿನ್ಸು, ತಿನ್ಸು ಬೇಗ. ಇಷ್ಟ ನಾನೇ ತಿಂತೀನಿಯ, ತಿನ್ಸಪ್ಪ. ಇಲ್ಲಿ ನೋಡಿರಿ ಜ್ಯೇಷ್ಠಮ್ಮ, ತಿನ್ಸಮ್ಮಂಗೆ. ಬೇಡ ತಿನ್ಸೀಗ. ಏಯ್ ತಿನ್ಬೇಡ್ವೇ? ಮಾಡು ಮಾಡು, ಇಲ್ಲಿ ಅಮ್ಮಂಗೆ. ಯಪ್ಪಾ, ಇನ್ನು ನಾನು ಸ್ನಾನ ಮಾಡಿ ಪೂಜೆ ಮಾಡಬೇಕು ಅಂತ ಹೇಳಿ ಬಂದಾಗ 1 ಗಂಟೆ ಆಗೋಗ್ಬಿಟ್ಟಿತ್ತು. ತುಂಬ ಅಂದರೆ ತುಂಬ ಕೆಲಸ ಅನ್ನಿಸ್ತಿತ್ತು. ಪಾಪು ಕೂಡ ಮಲಗಿಸಿ ಅವಳದ್ದೆಲ್ಲ ಕೆಲಸ ಎಲ್ಲ ಮುಗಿಸಿ ನಾನು ಬರೋಷ್ಟೊತ್ತಿಗೆ 1 ಗಂಟೆ ಆಗೋಯಿತು. ಇವತ್ತು ಸ್ವಲ್ಪ ಲೇಟೇ ಆಯಿತು ಪೂಜೆ ಮಾಡೋದು. ಹಾಗೆಯೇ ಕೆಲವೊಂದು ಸತಿ ನಮಗೆ ನಾವೇ ಪರ್ಫೆಕ್ಟು, ನಮಗೆ ನಾವೇ ಸರಿ ಅಂತೇಳಿ ಅಂದ್ಕೊತಿರ್ತೀವಿ. ನಾನು ಇಲ್ಲಿ ಒಂದು ಮಿಸ್ಟೇಕ್ ಮಾಡಿದೆ. ಏನಂದರೆ ಈ ಒಂದು ಕ್ಲಿಪ್ಪಿಂಗ್ ಇದೆಯಲ್ಲ, ಇದು ಸ್ವಲ್ಪ ಬ್ಲರ್ ಆಗಿದೆ. ಯಾಕೆಂದರೆ ನನಗೆ ಕ್ಯಾಮ್ರಾ ಸ್ವಲ್ಪ ಬ್ಲರ್ ಆಗಿತ್ತು. ನಾನು ಏನು ಅಂದ್ಕೊಂಡೆ, ಲೈಟಿಂದ ಏನೋ ಫೋಕಸ್ಸಿಗೆ ಆ ಥರ ಅನ್ನಿಸ್ತಿದೆ, ಇಲ್ಲ ಹಾಗೆ ದೇವ್ರ ಮನೆ ಕಿಟಕಿಯಿಂದ ಸ್ವಲ್ಪ ಬೆಳಕು ಬರ್ತಿತ್ತು, ಅದರಿಂದ ಏನೋ ಅಂದ್ಕೊತಿದ್ದೆ. ಅದಾದಮೇಲೆ ನಾನು ತುಂಬ ಸತಿ ಚೆಕ್ ಮಾಡಿದೆ. ಅದು ನೋಡಿದ್ರೆ ಕ್ಯಾಮ್ರಾ ಸ್ವಲ್ಪ ಗಲೀಜು ಅನ್ನಿಸ್ದಾಗ ಅದು ಬ್ಲರ್ ಆಗೋದು ಸಹಜ. ಆದರೆ ನಾನು ಅಂದ್ಕೊಂಡೆ ನಾನು ಕರೆಕ್ಟಾಗಿದೆ, ಏನೂ ಆಗಿಲ್ಲ ಫೋನು ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೆ. ಅದಾದಮೇಲೆ ಗೊತ್ತಾಯಿತು ನನ್ನ ಕ್ಯಾಮ್ರಾದಲ್ಲಿ ಸ್ವಲ್ಪ ಗಲೀಜಿತ್ತು, ಅದಕ್ಕೆ ಬ್ಲರ್ ಆಗಿದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಕೆಲವೊಂದು ಸತಿ ಹಿರಿಯರು ಹೇಳ್ತಾರೆ, ಯಾಕಂದರೆ ನೋಡಿ ಮಾಡಿ ತಿಳ್ಕೊಂಡು ಮಾತಾಡಿ ಯಾರಿಗೆ ಆದರೂ ಅಂತ. ಅದಕ್ಕೇ ನಮಗೆ ನಾವೇ ಆದ್ರೂ ಅಷ್ಟೇ, ನಾವು ಫಸ್ಟು ನಾವು ಕರೆಕ್ಟ್ ಇದ್ದೀವ ಅಂತ ನೋಡಿಕೊಂಡು ಬೇರೆಯವ್ರ ಬಗ್ಗೆ ಮಾತಾಡಬೇಕು ಅಂತೇಳಿ ಅನ್ನಿಸ್ತು ಇದನ್ನು ನೋಡಿಕೊಂಡು. ಹಾಗೆಯೇ ಇನ್ನು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಮುದ್ದೆ ಎಲ್ಲ ಮಾಡಬೇಕಾಗಿತ್ತು ಅಂತೇಳಿ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಹೋಗ್ತಾಯಿದ್ದೆ. ಪಾಪು ಕೂಡ ಮಲಗಿದ್ಲು. ನಾನು ಮುಂಚೆ ಏನಂದರೆ ನನಗೆ ಈರುಳ್ಳಿ ಕೂಡ ಹೆಚ್ಚಕ್ಕೆ ಬರ್ತಿರಲಿಲ್ಲ. ಇವತ್ತು ಮುದ್ದೆ ಮಾಡ್ತೀನಿ ಅಂದರೆ ನನಗೆ ಒಂಥರ ಪ್ರೌಡ್ ಫೀಲ್ ಆಗುತ್ತೆ. ಹಾಗಂತ ಯಾರೂ ಒಂದು ಸೌಟು, ಒಂದು ಚಾಕು, ಎಲ್ಲ ಇಟ್ಕೊಂಡು ಯಾರೂ ಸ್ಟಾರ್ಟ್ ಮಾಡೋದಿಲ್ಲ ಅಡುಗೆ ಮಾಡೋದಕ್ಕೆ. ಎಲ್ರಿಗೂ ಒಂದು ಎಕ್ಸ್ಪೀರಿಯನ್ಸ್ ಆದಮೇಲೆ ಒಂದು ಈರುಳ್ಳಿ ಕಟ್ ಮಾಡೋದೇ ಆಗಲಿ, ಒಂದು ಮುದ್ದೆ ಮಾಡೋದೇ ಆಗಲಿ ಬರೋದು. ಹಾಗಂತ ನಾನು ಕೂಡ ತಪ್ಪು ಮಾಡಿದೆ ಏನೂ ಇಲ್ಲ. ನಾನು ಕೂಡ ಸುಮಾರು ಸತಿ ತಪ್ಪು ಮಾಡಿ ಕಲ್ತಿರೋದು ಇದೆ. ಹಾಗೆಯೇ
ಒಂದು ಸತಿ ತಪ್ಪು ಮಾಡಿದ್ಮೇಲೆ ನಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ ಯಾವುದ್ರಲ್ಲಿ ಸರಿ ಮಾಡ್ಕೋಬೇಕು ಅಂತೇಳಿ. ಇನ್ನು ಈ ವ್ಲಾಗ್ನೂ ಕೂಡ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಕೂಡ ಬಂತು. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಅಂದರೆ ಹರ್ಷಿ ಕನ್ನಡ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ಸಿ ನೆಕ್ಸ್ಟ್ ವ್ಲಾಗ್.